ಶ್ರೀ ಗುರುಭ್ಯೋ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಪರಾತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಹಿಂದಿನ ಅಧ್ಯಾಯದಲ್ಲಿ ಅಂದರೆ 14ನೇ ಅಧ್ಯಾಯದ ಕೊನೆಯ 3 ಶ್ಲೋಕಗಳಲ್ಲಿ ಭಗವಂತ ಶ್ರೀಕೃಷ್ಣನಿಗೆ ನಿಜವಾದಂಥ ಗುಣಾತೀತ ಯಾರು ಅನ್ನುವಂಥದ್ದನ್ನು ತಿಳಿಸಿದ ಮತ್ತು ವ್ಯಭಿಚಾರವಿಲ್ಲದೆ ಇರತಕ್ಕಂಥ ಭಕ್ತಿ ಯೋಗವನ್ನು ಹೊಂದಿದವನು ಬ್ರಹ್ಮತ್ವವನ್ನೇ ಪಡಿತಾನೆ, ಬ್ರಹ್ಮಸ್ವರೂಪವನ್ನು ಹೊಂದುತ್ತಾನವನು ಅಂತ ಹೇಳಿದ ಮತ್ತು ಅಮರವಾದದ್ದು, ಅವ್ಯಯವಾದದ್ದು ಮತ್ತು ಶಾಶ್ವತವೂ ಆದಂಥ ಒಂದು ಬ್ರಹ್ಮಕ್ಕೆ ನಾನು ಆಧಾರವಾಗಿರ್ತೇನೆ ಅನ್ನುವಂಥ ಮಾಹಿತಿಯನ್ನು ಅರ್ಜುನನಿಗೆ ಬೋಧಿಸಿದ ಅಂಥೇಳಿ 14ನೇ ಅಧ್ಯಾಯ ಮುಕ್ತಾಯ ಆಯಿತು. ಈ ದಿನ 15ನೇ ಅಧ್ಯಾಯ ಪುರುಷೋತ್ತಮ ಯೋಗ ಅನ್ನುವಂಥ 15ನೇ ಅಧ್ಯಾಯವನ್ನು ಈ ದಿನ ಪ್ರಾರಂಭ ಮಾಡೋಣ. ಈ ಅಧ್ಯಾಯದಲ್ಲಿ ಮುಖ್ಯವಾಗಿ ಭಗವಂತ ಶ್ರೀಕೃಷ್ಣನಿಗೆ ಸುಖಕ್ಕೆ ಬೇಕಾಗಿರ್ತಕ್ಕಂಥ ಲಕ್ಷಣಗಳು ಯಾವುದು, ಅದಕ್ಕಿರ್ತಕ್ಕಂಥ ಪ್ರತಿಬಂಧಕಗಳು ಯಾವುದು, ಅದರ ನಿವಾರಣೆ ಹೇಗೆ ಮತ್ತು ಆ ಅಧಿಕಾರ ಇರ್ತಕ್ಕಂಥದ್ದು ಯಾರಿಗೆ ಅನ್ನುವಂಥ ಅನೇಕ ವಿಷಯಗಳನ್ನು ಈ ಅಧ್ಯಾಯದಲ್ಲಿ ಬೋಧಿಸ್ತಾನೆ ಅಂತ ಕಂಡು ಬರ್ತಾ ಇದೆ. ಈಗ ಆ ಅಧ್ಯಾಯದ 1 ಮತ್ತು 2ನೇ ಶ್ಲೋಕಗಳ ಬಗ್ಗೆ ನೋಡೋಣ. ಅಥ 15ದಶಮೋಧ್ಯಾಯಃ ಪುರುಷೋತ್ತಮ ಯೋಗಃ. ಶ್ರೀಭಗವಾನುವಾಚ ಊರ್ಧ್ವಮೂಲಮಧಃಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವಿತ್ ಅಂತ ಹೇಳ್ತಾ ಇದ್ದಾನೆ ಭಗವಂತ. ಅಂದರೆ ಇಲ್ಲಿ ಸಂಸಾರ ಅಂತಕ್ಕಂಥದ್ದನ್ನು ಅಶ್ವತ್ಥ ವೃಕ್ಷಕ್ಕೆ ಹೋಲಿಸ್ತಾ ಇದ್ದಾನೆ ಭಗವಂತ. ಪುರುಷೋತ್ತಮ ಯೋಗದ 1ನೇ ಶ್ಲೋಕದಲ್ಲಿ ಸಂಸಾರವನ್ನು ಅಶ್ವತ್ಥ ವೃಕ್ಷಕ್ಕೆ, ಅದು ಎಂಥ ಅಶ್ವತ್ಥ ವೃಕ್ಷ, ಬುಡಗಳು ಮೇಲೆ ಮತ್ತು ಅದರ ಕೊಂಬೆ ರೆಂಬೆಗಳು ಚಿಗುರುಗಳೆಲ್ಲ ಕೆಳಗಡೆ, ಆ ರೀತಿ ಇರ್ತಕ್ಕಂಥ ವೃಕ್ಷ. ಊರ್ಧ್ವಮೂಲ ಮಧಃಶಾಖಂ, ಮೇಲೆ ಬುಡವುಳ್ಳಂಥ ಕೆಳಗಡೆ ಕೊಂಬೆ ರೆಂಬೆಗಳುಳ್ಳಂಥ ಅಶ್ವತ್ಥ ಮರವು ಅವಿನಾಶಿಯಾದುದು. ಅದರ ಎಲೆಗಳು ಛಂದಸ್ಸುಗಳು, ಅಂದರೆ ವೇದ. ಅದನ್ನು ತಿಳಿದಂಥವನು ಸಂಪೂರ್ಣ ವೇದಗಳನ್ನು ತಿಳಿದವನಂತೆ ಅಂತ ಹೇಳ್ತಾ ಇದ್ದಾನೆ. ತುಂಬ ತೀಕ್ಷ್ಣವಾದ ಮತ್ತು ಸೂಕ್ಷ್ಮವಾದ ರೀತಿಯಲ್ಲಿ ಸಂಸಾರವನ್ನು ಇಲ್ಲಿ ವರ್ಣಿಸ್ತಾ ಇದ್ದಾನೆ ಭಗವಂತ. ಈ ಸಂಸಾರ ಅನ್ನುವಂಥದ್ದು ಅಶ್ವತ್ಥ ವೃಕ್ಷ ಇದ್ದಂತೆ ಕಣಪ್ಪ. ಇಲ್ಲಿ ಆ ವೃಕ್ಷದ ಬೇರುಗಳು ಮೇಲಿವೆ, ಕೊಂಬೆನೆಂಬೆಗಳೆಲ್ಲ ಕೆಳಗಡೆ ಇವೆ, ಎಲೆಗಳು ಎಲ್ಲ ಕೆಳಗಡೆ ಇವೆ. ಬೇರು ಮೇಲೆ ಅಂದರೆ ಪರಬ್ರಹ್ಮನ ಸ್ವಾಧೀನದಲ್ಲಿದೆ, ಅದು ಪರಬ್ರಹ್ಮನಲ್ಲಿದೆ. ಆ ಸಂಸಾರದ ಬೇರು, ಪರಬ್ರಹ್ಮ ಎಲ್ಲಿದ್ದಾನೆ? ಮೇಲೆ. ಆದ್ದರಿಂದ ಸಂಸಾರದ ಈ ಬೇರುಗಳು ಮೇಲಿವೆ, ಬ್ರಹ್ಮನ ಸ್ವಾಧೀನದಲ್ಲಿ. ಎಲೆಗಳು ನಾಶವಾಗದೇ ಇರತಕ್ಕಂಥ ಛಂದಸ್ಸುಗಳವು, ಅವೆಲ್ಲ ಕೆಳಗಡೆ ಇವೆ. ಇದನ್ನು ಸಂಪೂರ್ಣವಾಗಿ ತಿಳಿದವನೇ ವೇದಗಳನ್ನು ತಿಳಿದಂತೆ ಅಂತ ಹೇಳಿದ ಭಗವಂತ. ಮತ್ತೆ ಮುಂದುವರೆದು ಹೀಗೆ ಹೇಳ್ತಾ ಇದ್ದಾನೆ. ಅಧಶ್ಚೋರ್ಧ್ವಂ ಪ್ರಸೃತಾಸ್ತಸ್ಯ ಶಾಖಾಃ ಗುಣಪ್ರವೃದ್ಧಾ ವಿಷಯಪ್ರಬಲಾಃ ಅಧಶ್ಚ ಮೂಲಾನ್ಯನುಸಂತತಾನಿ ಕರ್ಮಾನುಬಂಧೀನಿ ಮನುಷ್ಯಲೋಕೆ ಅಂತ ಹೇಳ್ತಾ ಇದ್ದಾನೆ. ಅಂದರೆ ಈ ಗುಣಗಳಿಂದ ಬೆಳೆದುಕೊಂಡಿರ್ತಕ್ಕಂಥ ವಿಷಯಗಳೆಂಬ ಚಿಗುರುಗಳುಳ್ಳಂಥ ಅದರ ಕೊಂಬೆಗಳು ಮೇಲಕ್ಕೂ ಕೆಳಕ್ಕೂ ಎಲ್ಲ ಹಬ್ಬಿವೆ. ಮನುಷ್ಯ ಲೋಕದಲ್ಲಿ
ಕರ್ಮದ ಸಂಬಂಧವುಳ್ಳಂಥ ಬೇರುಗಳು ನಾಟಿಕೊಂಡಿವೆ ಅಂತ ಹೇಳ್ತಾ ಇದ್ದಾನೆ. ಇಡೀ ಮಾನವನ ಒಂದು ಸಾಂಸಾರಿಕ ವ್ಯವಸ್ಥೆ, ಮಾನವನ ಬದುಕು ಈ ಸಂಸಾರದಲ್ಲಿ ಹೇಗಿದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾನೆ ಭಗವಂತ. ಗುಣಗಳಿಂದ ಅಂದರೆ ಸತ್ವಗುಣ, ರಜೋಗುಣ ಮತ್ತು ತಮೋಗುಣ ಅಂತಕ್ಕಂಥ ಈ ತ್ರಿಗುಣಗಳು ಅವು ಸಂಸಾರದ ವೃಕ್ಷದಲ್ಲಿ ಹರಿತಾ ಇದ್ದಾವೆ. ಸದಾಕಾಲ ಈ ಸಂಸಾರದ ವೃಕ್ಷದಲ್ಲಿ ಈ 3 ಗುಣಗಳು ಹರಿತಾ ಇರ್ತವೆ. ವಿಷಯ ವಸ್ತುಗಳೆಲ್ಲ ಅದಕ್ಕೆ ಚಿಗುರು ಒಡೆದಂತೆ. ಯಾವಾಗ ಈ 3 ಗುಣಗಳ ಸ್ವಾಧೀನವಾಗ್ತೀವೋ ಆಗ ನಾವು ಅನೇಕ ವಿಷಯ ವಸ್ತುಗಳಿಗೆ ಆಕರ್ಷಿತರಾಗ್ತೀವಿ. ಆಗ ಚಿಗುರುಗಳು ಒಡೆದಂತೆ ಅದರ ಆಕರ್ಷಣೆ ಅಂದರೆ. ಮತ್ತು ಪಂಚೇಂದ್ರಿಯಗಳ ಒಂದು ಗುಣದಿಂದ ಇವು ಯಾವಾಗಲೂ ವೃಕ್ಷದ ಕೊಂಬೆ ರೆಂಬೆಗಳು ನಾನಾ ರೀತಿಯಲ್ಲಿ ಮೇಲಕ್ಕೆ ಕೆಳಕ್ಕೆ ಎಲ್ಲ ಹಬ್ಬಿಕೊಂಡ್ಬಿಡ್ತವೆ. ಕರ್ಮ ಅಂತಕ್ಕಂಥ ಬೇರುಗಳು ಮನುಷ್ಯ ಲೋಕದಲ್ಲಿ ಭದ್ರವಾಗಿ ಬೇರೂರು ಬಿಡ್ತವೆ. ಕೊನೆಗೆ ಅವು ಆಗೋದು ಕರ್ಮದ ರೂಪದಲ್ಲಿ ಅನ್ನುವಂಥ ಮಾಹಿತಿಯನ್ನು ಶ್ರೀಕೃಷ್ಣ ಅರ್ಜುನನಿಗೆ ಬೋಧಿಸಿದ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.